ಹೆಲೋ, ನಾನು ನಿಮ್ ಕೋಟೆ ಹುಡುಗಿ. ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ 60 ಕಿಲೋಮೀಟರ್ ದೂರದಲ್ಲಿರೋ ಹಿರಿಯೂರು ತಾಲೂಕಿನ ವಾಣಿ ವಿಲಾಸಾಗರ್ ಡ್ಯಾಮ್ ಅಥವಾ ಮಾರಿ ಕಣಿವೆ ಅಂತಾನೆ ಪ್ರಸಿದ್ಧವಾಗಿರೋ ಈ ಸುಂದರ ತಾಣದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡ್ತೀನಿ ನೋಡಿ. ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಿರ್ಮಾಣವಾದ ಜಲಾಶಯ VVS ಜಲಾಶಯ. ಇದರ ವಿಶೇಷತೆ ಏನಂದ್ರೆ, ಒಂದ್ ಸೈಡ್ ಇಂದ ನೋಡಿದ್ರೆ ಇಂಡಿಯಾ ಮ್ಯಾಪ್ ತರ ಕಾಣಿಸುತ್ತೆ. ಮೈಸೂರು ಸಂಸ್ಥಾನದವರು ಇದನ್ನ ನಿರ್ಮಿಸಿಕೊಟ್ರು. ಆ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ರಾಜರಾಗಿದ್ರು. ಆದ್ರೆ ಅವರಿಗೆ 10 ವರ್ಷಗಳಾಗಿರೋದ್ರಿಂದ ಎಲ್ಲಾ ಉಸ್ತುವಾರಿನ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ವಹಿಸಿಕೊಂಡ್ರು. 1897ರಲ್ಲಿ ನಿರ್ಮಾಣ ಸ್ಟಾರ್ಟ್ ಆಯ್ತು. ಕಟ್ಟ 5 ವರ್ಷಗಳ ನಂತರ ಕಟ್ಟಕ್ಕೆ ದುಡ್ಡು ಸಾಲದೆ ನಿರ್ಮಾಣ ಸ್ಟಾಪ್ ಆಯ್ತು. ಆಗ ರಾಜಮಾತೆ ಕೆಂಪನಂಜಮ್ಮಣ್ಣಿ ಅವರು ಅವರ ಒಡವೆಗಳನ್ನ ಅಡ ಇಟ್ಟು ನಿರ್ಮಾಣಕ್ಕೆ ಸಹಾಯ ಮಾಡಿದ್ರು. ಅದಲ್ಲದೆ ನಿರ್ಮಾಣಕ್ಕೆ ಯಾವುದೇ ಅಡೆತಡೆ ಆಗ್ಬಾರ್ದು ಅಂತ ಕಣಿವೆ ಮಾರಮ್ಮ ದೇವಸ್ಥಾನ ಕೂಡ ಕಟ್ಟಿಸಿದ್ರು. ಕೊನೆಗೆ 1907ರಲ್ಲಿ ಸಂಪೂರ್ಣ ನಿರ್ಮಾಣ ಆಯ್ತು. ಇದನ್ನ ಕಟ್ಸಕ್ಕೆ ಏನಿಲ್ಲ ಅಂದ್ರೂ 45 ಲಕ್ಷನ ಖರ್ಚು ಮಾಡಿದ್ದಾರೆ. ಈಗಿದ್ನ ಕಟ್ಸಿ 115 ವರ್ಷಗಳಾಗಿದ್ದು 142 ಅಡಿ ಎತ್ತರ, 405 ಮೀಟರ್ ಉದ್ದ ಹಾಗೂ 21.75 ಚದರ ಕಿಲೋಮೀಟರ್ ಜಲಾವರಣ ಪ್ರದೇಶವಾಗಿದೆ. ಅಂಡ್ ಇದು ಏನಿಲ್ಲ ಅಂದ್ರೂ 30 TMC ನೀರ್ನ ಹಿಡಿಯುತ್ತೆ. ಮೈಸೂರು ಸಂಸ್ಥಾನದವರು ಇದನ್ನ ಕಟ್ಸಿ ನಮ್ಮ ಮರುಭೂಮಿಗೆ ಜೀವ ಬರ್ಸಿದ್ರು ಅಂದ್ರೆ ತಪ್ಪಾಗ್ಲಾರ್ದು. ಇದು ಲಕ್ಷಾಂತರ ಜನರಿಗೆ ಜೀವ ಕೊಟ್ಟಿರುವಂತಹ ಡ್ಯಾಮ್. ಅಂಡ್ ನಿಮಗೆ ಗೊತ್ತಿತ್ತಾ, ಇದೇ ಡ್ಯಾಮ್ ನ ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು KRS ಡ್ಯಾಮ್ ನ ಕೂಡ ಕಟ್ಸಿದ್ದು. ಅಂಡ್ ಈ ಡ್ಯಾಮ್ ಇಂದ ಕುಡಿಯೋ ನೀರಿಗೆ ಹಾಗೂ ಕೃಷಿ ಚಟುವಟಿಕೆಗೆ ತುಂಬಾ ಹೆಲ್ಪ್ ಆಗಿದೆ. ಈಗ ನಿಮಗೊಂದು ಪ್ರಶ್ನೆ, ಯಾವ ಹರಿತಿರೋ ನದಿನ ತಡೆಗಟ್ಟಕ್ಕೆ ಈ ಡ್ಯಾಮ್ ನ ಕಟ್ಸಿದ್ರು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಈಗ ಹೋಗಕ್ಕೆ ರೈಟ್ ಟೈಮ್, ಯಾಕಂದ್ರೆ ಜೋರ್ ಮಳೆ ಬಂದಿರೋದ್ರಿಂದ ಕೋಡಿ ಹೊಡೆದಿದೆ. ಮಿಸ್ ಮಾಡದೆ ಹೋಗಿ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.